Namaste from subiksha.f2c.com. Today the Subiksha F2C team has come to Kaigadi village in Ankola Taluk. Now why are we here? All of us have understood what are the benefits of pepper, and Uttara Kannada is one of the biggest producers of this pepper product. We are here today with our director, Mr. Dattatreya ji, who will explain to us all the benefits of pepper plus all the varieties he grows in his own farm. So welcome Dattatreya ji. ನಮಸ್ಕಾರ. ನಮಸ್ತೆ. ಸೊ ನೀವು ಇಲ್ಲಿ ನಿಮ್ಮ ಕೃಷಿಯಲ್ಲಿ 23 ತಳಿಗಳು ಹೌದು, ಪೆಪ್ಪರ್ನ ಬೆಳೆಸ್ತೀರಾ. ಹೌದು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೀರಾ ನಮಗೆ? ನಮಸ್ತೆ, ನಾನು ದತ್ತಾತ್ರೇಯ ರಾಮಚಂದ್ರ ಹೆಗಡೆ, ಅಂಕೋಲಾ ತಾಲೂಕಿನ ಕೈಗಡಿ ಊರಿನವನು. ಇಲ್ಲಿ ನಮ್ಮ ಕ್ಷೇತ್ರ 11 ಎಕರೆ ಕ್ಷೇತ್ರ ಇದೆ. ಅದರಲ್ಲಿ 5 ಎಕರೆ ಪ್ಲಾಟ್ನಲ್ಲಿ ಕಾಳುಮೆಣಸನ್ನು ಬೆಳೀತಾ ಇದ್ದೇವೆ. ಅದರಲ್ಲಿ 23 ತಳಿಯ ಕಾಳುಮೆಣಸುಗಳನ್ನು ಬೆಳೆದಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಇದು ಟೆಕ್ಕನ್ 1 ಅಂಥೇಳಿ, ಇದು ಒಳ್ಳೆ ಫಸಲು ಕೊಡುವಂಥ ಇದು ಕಾಳುಮೆಣಸನ್ನು ಬೆಳೆಯುವುದು ಪೂರ್ತಿ ನಾವು ನಮ್ಮ ಕ್ಷೇತ್ರದಲ್ಲಿ ಪೂರ್ತಿ ಸಾವಯವನೇ ಬೆಳಿತೇವೆ. ಅದರಲ್ಲಿ ಉಳಿದ ಯಾವುದೇ ರಾಸಾಯನಿಕ ಆಗಲಿ ಅಥವಾ ಹೋದರೆ ಮತ್ತಿನ್ನೇನು ಬಳಸೋದಿಲ್ಲ. ಸಗಣಿ ಗೊಬ್ಬರದಿಂದನೇ ಇದನ್ನು ಬೆಳೆಸೋದು. ಒಳ್ಳೆಯ ಇಳುವರಿಯನ್ನು ತಗೊಳ್ತಾ ಇದ್ದೇವೆ. ಇದು 23 ತಳಿಗಳಲ್ಲಿ ವ್ಯತ್ಯಾಸ ಹೆಂಗೆ ನೀವು ಕಂಡುಹಿಡಿತೀರಾ? ಅದರಲ್ಲಿ ಕಾಳುಮೆಣಸಿನಲ್ಲಿ ವ್ಯತ್ಯಾಸ ಅಂತಂದರೆ ಕೆಲವೊಂದಿಷ್ಟು ಇದು ಕೊಣಿಯೂರಲ್ಲಿ 1 ರಿಂದ 8 ತನಕ ಇದೆ. ಅದು ಸ್ವಲ್ಪ ವೇಟೇಜ್ನಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ, ಆದರೆ ಕಾಳು ಜಾಸ್ತಿ ಬರುತ್ತೆ. ಉಳಿದ ತಳಿ ಲೋಕಲ್ ವೆರೈಟೀಸ್ನಲ್ಲಿ ಕಾಳು ಸ್ವಲ್ಪ ಕಡಿಮೆ ಬಂದರೂ ವೇಟೇಜ್ನಲ್ಲಿ ಜಾಸ್ತಿ ಬರುತ್ತೆ ಮತ್ತು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಕೊಣಿಯೂರು ಇದರಲ್ಲಿ ಖಾರ ಸ್ವಲ್ಪ ಕಡಿಮೆ. ಬಟ್ ಅದು ಯಾಕೆ ನೀವು 23 ವೆರೈಟಿ ಯೂನಿವರ್ಸಿಟಿ ಥರ ಬೆಳೆಸ್ಬಿಟ್ಟು ಎಲ್ಲ ವೆರೈಟಿನ ನಾನೇ ಕೃಷಿ ಮಾಡಬೇಕು ಅಂತ ಯಾಕೆ ನಿಮ್ಮದೊಂದು ಸಾಹಸ? ನಾವು ಕೃಷಿಕರಾಗಿ ತಳಿಗಳನ್ನು ಅಭಿವೃದ್ಧಿಪಡಿಸುವುದು ನಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರ ಮತ್ತು ವಾತಾವರಣಕ್ಕೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ನೋಡಿ ಅಭಿವೃದ್ಧಿಪಡಿಸ್ಕೊಳ್ಳೋದು ನಮ್ಮ ರೈತರಾಗಿ ನಮ್ಮ ಮೊದಲನೇ ಆದ್ಯತೆ. ಅದಕ್ಕಾಗಿ ನಮ್ಮ ಆ ತಳಿಗಳನ್ನು ಮುಂದಿನ ತಲೆಮಾರಿಗೂ ನಾವು ಅದನ್ನು ವರ್ಗಾವಣೆ ಮಾಡಬೇಕು, ಅವರಿಗೂ ಪರಿಚಯ ಮಾಡಿಕೊಡ್ಬೇಕು. ಹಾಗಾಗಿ ಅದನ್ನು ಪಡಿಸ್ಬೇಕು. ಮತ್ತು ಅದನ್ನು ನಾವೇ ಅಭಿವೃದ್ಧಿಪಡಿಸ್ಕೊಳ್ಳೋದೆ ಮತ್ತು ಇನ್ಯಾರೋ ಅಭಿವೃದ್ಧಿಪಡಿಸೋದ್ರಲ್ಲಿ ಕಿಂತ ನಾವೇ ಅಭಿವೃದ್ಧಿಪಡಿಸ್ಕೊಂಡು ಉತ್ತಮ ಅಂತ ಹೇಳಿ ನನಗೆ ಅನ್ನಿಸ್ತು. ಆನಂದ್ಜಿ ಅವರು ನಮ್ಮ ಜೊತೆ ಇದ್ದಾರೆ, ಸುಭಿಕ್ಷಾ F2C.com ಚೇರ್ಮನ್ ಅವರು. ನಿಮಗೇನು ಅಭಿಪ್ರಾಯ ಸರ್? ಈಗ ದತ್ತಾತ್ರೇಯ ಹೆಗಡೆ ಅವ್ರು ಹೇಳಿದಾಗೆ ತಳಿಯನ್ನು ಉಳಿಸ್ಕೋಬೇಕಾದ್ರೆ ಒಂದು ಆಸಕ್ತಿ ಬೇಕು, ಜೊತೆಗೆ ತಳಿಯನ್ನು ಉಳಿಸ್ಕೊಳ್ಳೋ ಹಿನ್ನೆಲೆಯಲ್ಲಿ ಒಂದು ಉದ್ದೇಶ ಬೇಕು. ಪಶ್ಚಿಮ ಘಟ್ಟ ಅವ್ರ ಊರು ಕೈಗಡಿ ಏನಿದೆ ಇವತ್ತು ನಾವು ನಿಂತಿದ್ದೀವಿ, ಆ ಕೈಗಡಿ ಪಶ್ಚಿಮ ಘಟ್ಟದಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ. ಒಂದು 23 ತಳಿಗಳನ್ನು ಕಾಳುಮೆಣಸನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದು ಒಂದು ಕಡಿಮೆಯ ಸಾಧನೆಯ ವಿಷಯ ಅಲ್ಲ. ಯಾಕೆ ಉಳಿಸ್ಕೋಬೇಕು ಈ ತಳಿಯನ್ನು ಅಂತ ಬಂದಾಗ ಕೇವಲ ಆಸಕ್ತಿ ಮಾತ್ರ ಬರೋಲ್ಲ, ಒಂದು ಭಾಳ ದೂರಗಾಮಿ ಉದ್ದೇಶ ಇರುತ್ತೆ. ಆ ದೂರಗಾಮಿ ಉದ್ದೇಶದಲ್ಲಿ ನಾನು ಬಯಸೋದು, ಈ ತಳಿಯನ್ನು ಯಾರು ಉಳಿಸ್ಬೇಕು ಅಂತ ಕೇಳಿದ್ರೆ ವಿಶ್ವವಿದ್ಯಾಲಯ ಉಳಿಸ್ಬೇಕು ಅಂತ ಅನೇಕರು ಹೇಳ್ತಾರೆ, ಮಾಧ್ಯಮಗಳು ಹೇಳ್ಬಿಡುತ್ತೆ. ಆದರೆ ಕೃಷಿಕರಾಗಿ ಕೃಷಿ ವಿಶ್ವವಿದ್ಯಾಲಯ ಕೃಷಿಕರಿಗೆ ಯಾವುದು ಅಂತ ಕೇಳಿದ್ರೆ ಅವ್ರ ಕ್ಷೇತ್ರವೇ ವಿಶ್ವವಿದ್ಯಾಲಯ. ಅವರ ಕ್ಷೇತ್ರಕ್ಕೆ ಯಾವುದು ಒಗ್ಗತ್ತೆ, ಅವರ ಕ್ಷೇತ್ರಕ್ಕೆ ಯಾವುದು ದೀರ್ಘಾವಧಿಯಲ್ಲಿ ಬಾಳುತ್ತೆ ತಾಳುತ್ತೆ ಅನ್ನುವ ಸಂಶೋಧನೆಯನ್ನು ಕೃಷಿಕರೇ ಮಾಡಬೇಕು, ಬೇರೆ ವಿಜ್ಞಾನಿಗಳು ಮಾಡಲಿಕ್ಕಾಗಲ್ಲ. ಆದ್ದರಿಂದ ಆ ದೃಷ್ಟಿಯಿಂದ ಒಂದು ವಿಜ್ಞಾನಿಗಳಾಗಿ ಅವರೊಂದು 23 ತಳಿಗಳನ್ನು ಉಳಿಸ್ಕೊಂಡಿದ್ದಾರೆ. ಪರಿಚಯಕ್ಕಾಗತ್ತೆ ಅಂತ ಅನಿಸ್ಬೋದು, ಆದರೆ ದೀರ್ಘಾವಧಿಯಲ್ಲಿ ಯಾವ ತಳಿ ಉಳಿಯುತ್ತೆ, ಯಾವ ತಳಿ ಇಳುವರಿ ಕೊಡುತ್ತೆ ಎನ್ನುವ ಸಂಶೋಧನೆಗೆ ಒಂದು ಒಳ್ಳೆಯ ಒಂದು ಕ್ಷೇತ್ರ ಇಲ್ಲಿ ಸಿದ್ಧ ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ನಮಗೆ ಬೇಕಾದ ತಳಿಯನ್ನು ನಾವೇ ಉಳಿಸ್ಕೋಬೇಕು, ಕೃಷಿಕನೇ ಉಳಿಸ್ಬೇಕು. ಅದು ನಮ್ಮ ಕರ್ತವ್ಯ. ಸಮಾಜಕ್ಕೊಂದು ವಸ್ತುವನ್ನು ಕೊಡ್ತೀವಿ, ಜೊತೆಗೆ ಸಮಾಜಕ್ಕೆ ಒಂದು ವೈಜ್ಞಾನಿಕ ಸತ್ಯವನ್ನು ಸಮಾಜದ ಮುಂದೆ ಇಡ್ತಕ್ಕಂಥದ್ದು ಕೃಷಿಕನ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆ ಕರ್ತವ್ಯ ತುಂಬ ಚೆನ್ನಾಗಿ ದತ್ತಣ್ಣವ್ರು ಮಾಡ್ತಾಯಿದ್ದಾರೆ. ತುಂಬ ಧನ್ಯವಾದಗಳು.